ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ತುಂಬ ಹುಷಾರಿರಲಿಲ್ಲ, ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಆಗಲಿಲ್ಲ ಅಂತಂದ್ರೂ ಡೇ ಬೈ ಡೇ ಒಂದಿನ ಬಿಟ್ಟು ಒಂದಿನಾದರೂ ಟ್ರೈ ಮಾಡ್ತೀನಿ. ನನಗೆ ವಿಡಿಯೋ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಕಂಟೆಂಟೇ ಇಲ್ಲ ಏನೂ. ಸೊ ಹಾಗಾಗಿ ದಯವಿಟ್ಟು ನನಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆ ರೀತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಕೆಲಸ, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು ಇದೇ ಇರುತ್ತೆ ನನಗೆ ಡೈಲಿ. ಅದನ್ನು ಬಿಟ್ಟರೆ ನಾನು ಪಾಪು ಚಿಕ್ಕವನಿರೋದ್ರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಬೇರೆ ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮನೆ ಒಳಗಡೆ ಏನೇನು ಸರೌಂಡಿಂಗ್ ನಡೆಯುತ್ತೆ ಅದನ್ನೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ನಾನಿವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ, ನಾನಿವತ್ತು ನನ್ನ ಸಾರಿ ಕಲೆಕ್ಷನ್ಗಳನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಯಾವ ಸಾರಿಗಳಿದ್ದಾವೆ ಅಂತ ನಾನು ಕಂಟೆಂಟ್ ಏನೂ ಇಲ್ಲದಿರೋ ಕಾರಣ ಇವತ್ತು ನನ್ನ ಸಾರಿ ಕಲೆಕ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ಹತ್ರ ಯಾವ್ಯಾವ ಥರ ಸಾರೀಸ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಬ್ಲೌಸಸ್ ಬೇರೆ ಇನ್ನೊಂದು ದಿನ ಮಾಡ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅನ್ಕೋತೀನಿ. ಸೊ ಹಂಗಾಗಿ ಬ್ಲೌಸ್ ಕಲೆಕ್ಷನ್ನೇ ಬೇರೆ ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ. ಅದು ಡಿಸೈನ್ಗಳೆಲ್ಲ ಎಲ್ಲೆಲ್ಲಿ ವರ್ಕ್ ಮಾಡಿಸ್ತೆ ಅಂತ. ಇವಾಗ ಫಸ್ಟು ನಾನು ಸ್ಯಾರಿಗಳನ್ನ ನಿಮಗೆ ತೋರಿಸ್ತೀನಿ. ಯಾವ್ಯಾವ ಥರ ಸೀರೆಗಳನ್ನ ನನಗೆ ತುಂಬ ಇಷ್ಟ, ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಆದರೆ ನನಗೆ ಒಬ್ಳಿಗೆ ವೇರ್ ಮಾಡ್ಕೊಂಡು ಹೋಗ್ತೀನಿ, ದೊಡ್ಡ ಗ್ರ್ಯಾಂಡಾಗಿರೋದೆಲ್ಲ ವೇರ್ ಮಾಡಲ್ಲ. ಅದನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾನು ಹಸ್ಬೆಂಡ್ ಮನೇಲೂ ಇಟ್ಟಿದ್ದೀನಿ, ಹಾಗೆ ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ಇಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಜಾಗ ಇಲ್ಲ, ಮಕ್ಕಳ ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಇಡೋಕ್ಕೆ ಚಿಕ್ಕದು ವಾರ್ಡ್ರೋಬ್ ಅಂತ ಹೇಳಿ ತಂದಿಲ್ಲ. ಇವಾಗ ಎಷ್ಟಿದೆ ಅಷ್ಟನ್ನು ನಿಮ್ಮ ಹತ್ರ ತೋರಿಸ್ತೀನಿ. ಈ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸೀರೆಗಳನ್ನ ತೋರಿಸ್ತೀನಿ. ಯಾವ್ಯಾವ ಸೀರೆಗಳು ನನ್ನ ಹತ್ರ ಯಾವ್ಯಾವ ಟೈಮಲ್ಲಿ ತೊಗೊಂಡಿದ್ದು, ಯಾವಾಗ ತೊಗೊಂಡಿದ್ದು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಇವಾಗ ನನ್ನ ಸಾರಿ ಕಲೆಕ್ಷನ್ನೆಲ್ಲ ನಿಮಗೆ ತೋರಿಸ್ತೀನಿ. ಫಸ್ಟಿಂದ ನಾನು ನನ್ನ ಎಮೋಷನಲ್, ನನ್ನ ತುಂಬ ಅಚ್ಚುಮೆಚ್ಚಾದ ಪ್ರೀತಿಯ ನನಗೆ ತುಂಬ ಇಷ್ಟ ಆದ ಸೀರೆಯಿಂದ ನಾನು ನಿಮಗೆ ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸ್ಕೊಡ್ತೀನಿ. ಈ ಸೀರೆ ಯಾವುದಪ್ಪ ಅಂತಂದರೆ ನನಗೆ ತುಂಬಾ ಎಮೋಷನಲ್ ಸೀರೆ. ಇದು ಯಾವ ಸೀರೆ ಅಂತಂದರೆ ಇದು ನನ್ನ ಮದುವೆ ಸೀರೆ, ನನ್ನ ಧಾರೆ ಸೀರೆ. ಸೊ ನನಗೆ ಸಿಕ್ಕಾಪಟ್ಟೆ ಎಮೋಷನಲ್, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈವನ್ ಈ ಕಡೆ ನನಗೆ ತುಂಬ ಇಷ್ಟ ಈ ಸೀರೆ. ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಇದಕ್ಕೋಸ್ಕರ ನಾನು ತುಂಬ ಈ ಸೀರೆ, ಇದೇ ಥರ ಸೀರೆ ತೊಗೋಬೇಕಂತ ಹೇಳಿ ನಾನು ಬಲ್ಲಿ ಒಂದು ದಿನ ಎಲ್ಲ ಪೂರ್ತಿ ನಾವು ಸಾರಿ ತೊಗೊಳಕ್ಕೆ ಹೋದ್ವಿ. ಆವಾಗ ಒಂದು ದಿನ ಎಲ್ಲ ಫುಲ್ ಸಂಜೆ ತನಕ ಹುಡುಕಿದ್ವಿ ಇದೇ ಥರ ಸೀರೆ ತೊಗೋಬೇಕು ಅಂತ. ನಂಗೆ ತುಂಬ ಇಷ್ಟ ಆಗಿತ್ತು. ಇದು ಆವಾಗ ಟ್ರೆಂಡಲ್ಲಿತ್ತು ಈ ಥರ ಸೀರೆ. ಸೊ ಹಾಗಾಗಿ ನಾನು ಇದೇ ಥರ ಸೀರೆ ತೊಗೋಬೇಕು ಅಂತ ಹೇಳಿ ತುಂಬ ಹುಡುಕಿ ತೊಗೊಂಡಿದ್ದು. ಈ ಸೀರೆ ಯಾವ ಥರ ಇದೆ ಅಂತ ಫುಲ್ ಓಪನ್ ಮಾಡೋಕ್ಕೆ ನನಗೆ ಓಪನ್ ಮಾಡಿದ್ರೆ ಮತ್ತೆ ಜೋಡ್ಸೋಕ್ಕೆ ಬರಲ್ಲ, ಇದು ಫೋಲ್ಡ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಇಷ್ಟೇ ಓಪನ್ ಮಾಡ್ತೀನಿ. ನೋಡಿ ಈ ಥರ ಫುಲ್ ಸಾರಿ ಫುಲ್ಲು ಈ ಥರ ಫ್ಲವರ್ ಬಂದಿದೆ, ಚೆನ್ನಾಗಿದೆ. ಇದು ಪಲ್ಲು ಬರುತ್ತೆ. ಬ್ಲೌಸು ಈ ಕಲರ್ ಬರುತ್ತೆ, ಬ್ಲೌಸು ಇದೇ ಥರ. ಸೊ ವರ್ಕ್ ಮಾಡಿಸಿದ್ದೀನಿ. ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಯಾಕೆಂದರೆ ಇದು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಹಾಗಾಗಿ ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಬ್ಲೌಸಸ್ನ ವಿಡಿಯೋ ಬೇರೆ ಮಾಡ್ತೀನಿ. ಸೊ ಈ ಸಾರಿ ಫುಲ್ಲು ಇದೇ ಥರ ಈ ಥರ ಬರುತ್ತೆ. ಸೊ ಬಾರ್ಡ್ರು ನೋಡಿ ಇಷ್ಟಿದೆ ಬಾರ್ಡ್ರು. ಇದನ್ನೆಲ್ಲ ಫುಲ್ಲು ನನಗೆ ಓಪನ್ ಮಾಡಿದ್ರೆ ಮತ್ತೆ ಜೋಡ್ಸೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಇಷ್ಟನ್ನೇ ತೋರಿಸ್ತೀನಿ. ಆದರೆ ಫೋಟೋನ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಫೋಟೋ ಸಿಕ್ಕಿದ್ರೆ ಇದ್ರದ್ದು ನನ್ನ ಧಾರೆ ಸೀರೆ ಅಲ್ವಾ. ಸೊ ಹಾಗಾಗಿ ಧಾರೆ ಫೋಟೋಸ್ ಏನಾದರೂ ಸಿಕ್ಕಿದ್ರೆ ಫೋಟೋಸು ಇದು ಮಾಡ್ತೀನಿ. ಇದು ಬಂದು ನೆಕ್ಸ್ಟ್ ಬಂದು ನನ್ನ ರಿಸೆಪ್ಷನ್ ಸಾರಿ. ಇದು ನನ್ನ ಡೇ ರಿಸೆಪ್ಷನ್ದು ನನ್ನ ಹಸ್ಬೆಂಡ್ ಮನೆ ಕೊಡಿಸಿದ್ದು. ಫುಲ್ ಇದು ಪಿಂಕ್ ಕಲರು. ಆ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಗೊತ್ತಿಲ್ಲ. ಇದು ಪಿಂಕ್ ಕಲರು, ಫುಲ್ಲು ಪ್ಲೇನ್ ಇದೇ ಥರ ಡಿಸೈನ್ ಬರುತ್ತೆ. ಅವಾಗೆಲ್ಲ ಇದೇ ತಾನೇ ಟ್ರೆಂಡು ಇದ್ದಿದ್ದು. ಸೊ
ಸೊ ಹಾಗಾಗಿ ನಾನು ಆವಾಗ ನಂಗೆ ಅಷ್ಟು ಸೀರೆ ಬಗ್ಗೆ ಗೊತ್ತಿರಲಿಲ್ಲ ಯಾವ ತೊಗೋಬೇಕಂತ. ಆದ್ರೂ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಸೊ ಫೋಟೋಸ್ ಇದ್ದರೆ ಅಪ್ಲೋಡ್ ಮಾಡ್ತೀನಿ, ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ಸೀರೆ ನನಗೆ ತುಂಬಾ ಇಷ್ಟ. ಇದು ನನ್ನ ಮದುವೆಯ 2ನೇ ಸೀರೆ, ನನ್ನ ಫೇವ್ರೆಟ್ ಸೀರೆ, ನನ್ನ ಫೇವ್ರೆಟ್ ಕಲರ್ ಇದು. ಸೊ ಹಾಗಾಗಿ ನಾನು ಇಷ್ಟಪಟ್ಟು ನಾನೇ ತೊಗೊಂಡಿದ್ದು, ಇಷ್ಟಪಟ್ಟು ನನ್ನೇ ಕರ್ಕೊಂಡು ಹೋಗಿದ್ರು ಸಾರಿಗಳೆಲ್ಲ ಸೆಲೆಕ್ಟ್ ಮಾಡೋಕ್ಕೆ. ಸೊ ನಾನೇ ತೊಗೊಂಡೆ. ಸೇಮ್ ಫುಲ್ ಸಾರಿ ಫುಲ್ ಇದೇನೇ ಬರುತ್ತೆ. ಬ್ಲೌಸು ಪಿಂಕ್ ಕಲರೇನೆ, ಫುಲ್ ಪಲ್ಲು ಇದು ಪಲ್ಲು ಸೇಮ್ ಎಲ್ಲ ಒಂದೇ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್. ನನಗೆ ಫೇವ್ರೆಟ್ ಕಲರಲ್ಲಿ ಪಿಂಕ್ ಕಲರ್ ಇಷ್ಟ. ನನಗೆ ಫೇವ್ರೆಟ್ ಕಲರ್ ಅಂದರೆ ಪಿಂಕು. ಯಾವಾಗಲೂ ಪಿಂಕ್ ಕಲರ್ನೇ ಜಾಸ್ತಿ ತೊಗೊಳೋದು. ಸೊ ಹಾಗಾಗಿ ಈ ಸಾರಿನ ಚೂಸ್ ಮಾಡಿದೆ. ಕಾಣಿಸಿದೆ ಗೊತ್ತಿಲ್ಲ. ಇದು ನನ್ನ ಫೇವ್ರೆಟ್ ಕಲರು. ಬ್ಲೌಸಸ್ ಎಲ್ಲ ಇನ್ನೊಂದು ದಿನ ನಾನು ತೋರಿಸ್ತೀನಿ. ಇದನ್ನೆಲ್ಲ ಫುಲ್ಲು ಓಪನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನಗೆ ಇದನ್ನು ಮಡ್ಸೋಕ್ಕೆಲ್ಲ ಬರಲ್ಲ, ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಆದಷ್ಟು ಹೀಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ, ಹೀಗೆ ತೋರಿಸ್ತೀನಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಓಕೆ, ಇದು 2ನೇ ಸ್ಯಾರಿ. ಈಗ 3ನೇ ಸ್ಯಾರಿ ನಂದು. ಇದು ನನ್ನ ನೈಟ್ ರಿಸೆಪ್ಷನ್ದು. ನನ್ನ ಮದುವೆ ಸೀರೆಗಳು ನನಗೆ ಆಲ್ಮೋಸ್ಟ್ ಇಷ್ಟ. ಯಾಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ಫೇವ್ರೇಟೇ. ಬಿಕಾಸ್ ಇದೆಲ್ಲ ನಾನೇ ಚೂಸ್ ಮಾಡಿದ್ದು, ನಾನೇ ತೊಗೊಂಡಿದ್ದು. ಹಾಗಾಗಿ ನಾನೇ ಒಪ್ಪಿ ಇಷ್ಟಪಟ್ಟು ತೊಗೊಂಡಿದ್ದು. ಇದರಲ್ಲಿ ನನಗೆ ತುಂಬ ಇಷ್ಟ. ಇದು ನನಗೆ ತುಂಬ ಇಷ್ಟ. ಇದು ತುಂಬ ಸಾಫ್ಟ್ ಇದೆ. ನನಗೆ ಇದು ಸೀರೆಗಳು ಯಾವುದು ಅಂತ ಅಷ್ಟೊಂದು ಗೊತ್ತಿಲ್ಲ, ಹೆಸರುಗಳೆಲ್ಲ. ತುಂಬ ಸಾಫ್ಟ್ ಇದೆ, ನಾವೇ ಹಾಕ್ಕೋಬೋದು. ನಾನು ಒಬ್ಬಳೇ ಬೇಕಾದ್ರೆ ಇದನ್ನು ಹಾಕೋತೀನಿ. ಅದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಯಾರಾದರೂ ಬೇಕು ಜೊತೆಗೆ ಹೆಲ್ಪ್ಗೆ. ಬಟ್ ಇದನ್ನು ಹಾಕೊಳ್ಳೋಕ್ಕೆ ನಾನೇ ಹಾಕೋಬೋದು, ಅಷ್ಟು ಸಾಫ್ಟ್ ಇದೆ. ಫುಲ್ ಬುಟ್ಟಾಸ್ ಬಂದಿದೆ. ಇದು ಪಲ್ಲು. ಇದು ಯಾವ ಕಲರ್, ರಾಮ ಗ್ರೀನ್ ಇರಬೇಕು ಮೇ ಬಿ, ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ನನ್ನ ಫೇವ್ರೇಟಲ್ಲಿ 3rd ಫೇವ್ರೇಟ್ ಇದು 3ನೇ ಸೀರೆ. ಇದನ್ನೆಲ್ಲ ನಾನು ಜಾಸ್ತಿ ವೇರ್ ಮಾಡಲ್ಲ. ಇದನ್ನು ಮಾಡಿದ್ದೀನಿ, ಇದನ್ನು ಒಂದು 3 ಸಲ ವೇರ್ ಮಾಡಿದ್ದೀನಿ. ಇನ್ನು ನನ್ನ ರಿಸೆಪ್ಷನ್ ಸೀರೆನ ನಾನು ಜಾಸ್ತಿ ವೇರ್ ಮಾಡಿಲ್ಲ, ಯಾಕೆಂದರೆ ಅದನ್ನು ಹಾಕ್ಕೊಳಕ್ಕೆ ಜಾಸ್ತಿ ಬರಲ್ಲ. ಸೊ ಹಾಗಾಗಿ ವೇರ್ ಮಾಡಿಲ್ಲ. ಇದು ನನ್ನ 3ನೇ ಸೀರೆ ಮದುವೆದು. ಇದನ್ನೆಲ್ಲ ಹಾಗೆ ಇಡ್ತೀನಿ, ಯಾವುದಾದ್ರೂ ಫಂಕ್ಷನ್ಗಳಿಗೆ ಹಾಕೋತೀನಿ. ನೆಕ್ಸ್ಟು ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದನ್ನು ನಾನೇ ಇಷ್ಟಪಟ್ಟು ತರಿಸ್ಕೊಂಡಿದ್ದು. ನನ್ನ ಹಸ್ಬೆಂಡು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು, ನೋಡಿ ಈ ಥರ ತೊಗೊಂಡಿದ್ದೀನಿ ಓಕೆನಾ ಅಂತ. ನನಗೆ ವಿಡಿಯೋ ಕಾಲಲ್ಲಿ ಬೇರೆ ಥರನೇ ಕಾಣಿಸ್ತಿತ್ತು, ವಿಡಿಯೋದಲ್ಲಿ ಬೇರೆ ಥರನೇ ಕಾಣಿಸ್ತಿತ್ತು. ಚೆನ್ನಾಗಿದೆ ಕಲರ್ ಅಂತ ತೊಗೊಂಡೆ. ಬಟ್ ಆದ್ರೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ. ನಾನು ಆಲ್ಮೋಸ್ಟ್ ಯಾವಾಗಲೂ ಇದರಲ್ಲಿ ಇಷ್ಟ ವೇರ್ ಮಾಡೋದು, ದೇವಸ್ಥಾನಗಳಿಗೆ ಬೇಗ ವೇರ್ ಮಾಡ್ಬೋದು. ಹಾಗಾಗಿ ಇದನ್ನು ಮಾಡ್ತೀನಿ. ಇದು ಆರೆಂಜ್ ಕಲರ್ ಅಂತೆ, ಆರೆಂಜ್ ಕಲರು, ಮರೂನ್ ಬ್ಲೌಸ್ ಬರುತ್ತೆ ಇದ್ರದ್ದು. ಇದು ಪಲ್ಲು. ಇದು ಚೆನ್ನಾಗಿದೆ. ಈ ಸೀರೆ ನಂಗೆ ತುಂಬ ಇಷ್ಟ. ಇದೇ ನನ್ನ ಹಸ್ಬೆಂಡ್ ಕೊಟ್ಟಿರೋ ಮೊದಲನೇ ಗಿಫ್ಟು. ನನ್ನ ಹಸ್ಬೆಂಡ್ ನನಗೆ ಸೀರೆನೇ ತಗೊಟ್ಟಿಲ್ಲ ಇಲ್ಲಿವರೆಗೂ ನನಗೆ ಸೀರೆ ತಗೊಟ್ಟಿಲ್ಲ, ನಾನೇ ತಗೊಂಡಿದ್ದೀನಿ, ನನ್ನ ಹಸ್ಬೆಂಡ್ ಕೊಡಿಸಿಲ್ಲ. ಅವ್ರಿಗೆ ಸೀರೆ ಸೆಲೆಕ್ಷನ್ ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ನಾನೇ ತಗೋತೀನಿ. ಇದನ್ನೆಲ್ಲ ನಂಗೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ, ಹೆಂಗೆ ಫೋಲ್ಡ್ ಮಾಡೋದು ಅಂತ. ಸದ್ಯಕ್ಕೆ ಹಿಂಗೆ ಇರಲಿ, ಇನ್ನೊಂದು ದಿನ ಫೋಲ್ಡ್ ಮಾಡ್ಕೋತೀನಿ. ಇದು ನನ್ನ 4ನೇ ಸೀರೆ. ಇದು ನಮ್ಮ ಅಣ್ಣನ ಮದುವೆ ಸೀರೆ. ಇದು ನಮ್ಮ ಅಣ್ಣನ ಮದುವೆಲಿ ನನಗೆ ಅಣ್ಣನ ಮನೆಯಲ್ಲಿ ಕೊಡಿಸಿದ್ದು, ಅಣ್ಣ ಅಮ್ಮವರು. ನಾನೇ ತೊಗೊಂಡಿದ್ದು ಹೋಗಿ ಸೀರೆ ತೆಗಿಯೋಕೆ ಹೋಗಿದಾಗ ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ. ಕಲರ್ ಇರಲಿಲ್ಲ ಅಂಥೇಳಿ ಇದನ್ನು 2 ಸಲ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ, 2 ಸಲ ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಈ ಥರ ಬಾರ್ಡ್ರ್ ಇರೋದೆಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಇದೇ ಥರದನ್ನ ಜಾಸ್ತಿ ತೊಗೊಳ್ಳೋದು. ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಇದೇ ಥರ ಬಾರ್ಡ್ರ್ ಇರೋದು. ಎಲ್ಲ ಸುಮಾರು ಸಾರಿಗಳು ಇದೇ ಥರ ಬಾರ್ಡ್ರ್ ಇದ್ದಾವೆ. ಇದು ಪಲ್ಲು. ಇದು ಯಾವ ಪಿಂಕು
ಪಿಂಕು, ಇದು ಪಿಂಕೇನೆ, ಬಟ್ ಇದು ಯಾವ ಪಿಂಕ್ ಅಂತ ಗೊತ್ತಿಲ್ಲ. ಪಿಂಕ್ ಕಲರು ವೆರೈಟಿ ಪಿಂಕ್ಗಳಿದೆಯಲ್ಲ, ಸೊ ಹಾಗಾಗಿ ಇದು ಒಂದು ಸಾರಿ ಫುಲ್ ಓಪನ್ ಮಾಡಿಕೊಂಡ್ರೆ ನನಗೆ ಇದೆಲ್ಲ ಮಾಡೋಕ್ಕೆ ಗೊತ್ತೇ ಇಲ್ಲ. ಹಂಗಾಗಿ ಇನ್ನೊಂದೇನೋ ಇದೆಲ್ಲ ಮಾಡಿಸ್ಬೇಕು. ಇದು ಅಣ್ಣನ ಮದುವೆಯಲ್ಲಿ ನನಗೆ ತಗೊಂಡು ಸೀರೆ ಚೆನ್ನಾಗಿ ಕಾಣಿಸ್ತೆ ಅಲ್ಲ, ಅದಕ್ಕೆ ತಗೊಂಡಿದ್ದು. ನಾನೇನು ಫೋಲ್ಡ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ, ನೀಟಾಗಿ ಫೋಲ್ಡ್ ಮಾಡೋಕ್ಕೂ ನಂಗೆ ಬರಲ್ಲ. ಹಿಂಗಿರಲಿ, ಆಮೇಲೆ ಮತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಇದು 4ನೇ ಸೀರೆ, 5ನೇ ಸೀರೆ. ಇದು ಸೀರೆ 5 ಇದು ನನ್ನ ಫೇವ್ರೆಟ್ ಸೀರೆ. ಇದು ಯಾಕೆಂದರೆ ಇದು ನನ್ನ ಸೀಮಂತದ ಸೀರೆ, ನನ್ನ ಮೊದಲನೇ ಮಗಳನ್ನ ಸೀಮಂತದ ಸೀರೆ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ. ನನ್ನ ಹಸ್ಬೆಂಡ್ ಸೀರೆ ಕೊಡಿಸಿಲ್ಲ ಅಂತ ಹೇಳ್ತಿದ್ದೆ, ಇದು ನನ್ನ ಹಸ್ಬೆಂಡೇ ಕೊಡಿಸಿದ್ದು. ನನ್ನ ಫೇವ್ರೆಟ್. ಇದನ್ನು 2 ಟೈಮ್ಸ್ ಅಷ್ಟೇ ಹಾಕೊಂಡಿರೋದು ಅನ್ಸುತ್ತೆ. ಸೀಮಂತದಲ್ಲಿ ಒಂದ್ಸಲ, ಹಾಗೆ ನನ್ನ ತಂಗಿ ಮದುವೆಯಲ್ಲಿ ಒಂದ್ಸಲ ಹಾಕೊಂಡಿದ್ದೆ. ಇನ್ನೊಂದು ಸಲ ನನ್ನ ಮಾವನ ಮಗಳದು ಡಿಗ್ರೂಟಕ್ಕೆ ಒಂದ್ಸಲ ಹಾಕೊಂಡಿದ್ದೆ. ಇದು ದೊಡ್ಡ ಬಾರ್ಡ್ರು. ಈ ಬಾರ್ಡ್ರ್ ನೋಡೇ ಇಷ್ಟ ಆಗಿ ತೊಗೊಂಡೆ, ನನಗೆ ಇಷ್ಟ ಆಯಿತು. ಮತ್ತು ನನಗೆ ಈ ಬುಟಸ್ ಅವಾಗೆಲ್ಲ ಟ್ರೆಂಡ್ ಇತ್ತು ನನ್ನ ಸೀಮಂತ ಟೈಮಲ್ಲಿ 4 ವರ್ಷದ ಹಿಂದೆ ಈ ಥರದ್ದೆಲ್ಲ. ಆದರೆ ನಾನು ಈ ಥರ ಡಾರ್ಕ್ ಗ್ರೀನ್ಗಿಂತ ಲೈಟ್ ಗ್ರೀನ್ ತೊಗೊಳ್ಳೋಣ ಅಂತ ಹೋದೆ. ಲೈಟ್ ಗ್ರೀನಲ್ಲಿ ಈ ಥರ ಬುಟಸ್ ಸಿಗಲಿಲ್ಲ, ಸೊ ಹಾಗಾಗಿ ಡಾರ್ಕ್ ಗ್ರೀನ್ ತೊಗೊಂಡೆ. ಎಲ್ಲರೂ ಹೇಳ್ತಿದ್ರು ಸೀಮಂತಕ್ಕೆ ಡಾರ್ಕ್ ಗ್ರೀನ್ ತೊಗೋಬಾರ್ದು, ಕಪ್ಪು ಎಳೆಯಲ್ಲಿ ಬಂದಿರುತ್ತೆ ಹಾಗೆ ಹೇಗೆ ಅಂತ ಹೇಳ್ತಿದ್ರು. ಅದೆಲ್ಲ ನಾನು ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಒಟ್ಟು ಗ್ರೀನ್ ಅಲ್ವಾ, ಗ್ರೀನ್ ತೊಗೊಂಡು ಅನ್ನೊಂದು ಸಮಾಧಾನ. ಆದರೂ ಒಂದೊಂಥರ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಅಲ್ವಾ, ಏನು ಈ ಥರ ಎಲ್ಲ ಹೇಳ್ತಾರಲ್ಲ ಅಂತ. ಆಮೇಲೆ ಎಲ್ಲ ಮೂಢನಂಬಿಕೆ ಅಂತ ಗೊತ್ತಾಯಿತು. ಇದೇ ಥರದ ಸೀರೆ ತೊಗೋಬೇಕು, ಗ್ರೀನೇ ತೊಗೋಬೇಕು, ಲೈಟ್ ಗ್ರೀನು ಅಂತೆಲ್ಲ ಹೇಳ್ತಿದ್ರು. ಇವಾಗ ನನ್ನ ಸೀಮಂತದ ಸೀರೆ ನನ್ನ ಫೇವ್ರೆಟ್. ಸೀಮಂತದ ಸೀರೆ ನನ್ನ ಸೀರೆಗಳಲ್ಲಿ ಎಲ್ಲ ಫೇವ್ರೇಟ್ ಅಂತ ನನಗೆ ತುಂಬಾ ಇಷ್ಟ ಸೀರೆಗಳಲ್ಲಿ. ಸೊ ಹಾಗಾಗಿ ನಾನು ಫೇವ್ರೇಟ್ ಅಂತ ಇದ್ದೀನಿ. ನಂಗೆ ತುಂಬಾ ಇಷ್ಟ. ನಾನು ತುಂಬಾ ಜೋಪಾನಾಗಿ ನೋಡ್ಕೋತೀನಿ, ಬಟ್ ಮಾಡ್ಸೋಕ್ಕೆ ಬರಲ್ಲ ಅಷ್ಟೇ. ನಂಗೆ ಸೀರೆನ ತುಂಬಾ ಅಂದರೆ ತುಂಬ ಜೋಪಾನಾಗಿ ಮಾಡ್ತೀನಿ. ಹಾಗಾಗಿ ನಾನು ಎಷ್ಟೋ ಸೀರೆಗಳನ್ನ ತಂದೇ ಇಲ್ಲ ಇಲ್ಲಿಗೆ. ಹೆಂಗೆ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಹಿಂಗೆ ಮಾಡಿಸ್ತಿದ್ದೀನಿ. ಇದು 6ನೇ ಸೀರೆ. ನೆಕ್ಸ್ಟು ಇದು ಏನಂತಂದರೆ, ತುಂಬ ವರ್ಷಗಳ ಹಿಂದೆ ಈ ಸೀರೆ ಟ್ರೆಂಡಲ್ಲಿತ್ತು, ಹಂಗಂತ ಹೇಳಿ ತೊಗೊಂಡೆ. ಆದರೆ ಒಂದಿನೂ ಇದನ್ನು ಹಾಕ್ಕೊಂಡೇ ಇಲ್ಲ. ನಾನು ಈ ಸೀರೆನೇ ಹಾಕ್ಕೊಂಡಿಲ್ಲ. ತೊಗೊಂಡು ಹೆಂಗಿಟ್ಟಿದ್ದೀನಿ ಹಂಗೆ ಇಟ್ಟಿದ್ದೀನಿ. ಫಾಲ್ಸ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ, ಬಟ್ ಬ್ಲೌಸ್ ಒಂದು ಹೊಲಿಸಿಲ್ಲ. ಬ್ಲೌಸ್ ಹೊಲಿಸ್ಲಿಲ್ಲ ನಾನು. ಇದ್ರದ್ದು ಬೇರೆದು ಮರೂನ್ ಕಲರ್ದು ಒಂದು ಬ್ಲೌಸ್ ತೊಗೊಂಡಿದ್ದೀನಿ ಆನ್ಲೈನಲ್ಲಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದು ಬ್ಲೌಸ್ ಎಲ್ಲ ಹೊಲಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿದೆ, ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದನ್ನು ತೊಗೊಂಡು ನೋಡೋಣ, ಯಾವುದಾದ್ರೂ ಫಂಕ್ಷನ್ಗಳಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟಿಗಳಿಗೆ ಚೆನ್ನಾಗಿರುತ್ತೆ. ನೋಡೋಣ ಯಾವಾಗ ವೇರ್ ಮಾಡ್ತೀನಿ, ಯಾವಾಗ ಫೋಟೋ ಹೋಗ್ತೀನಿ. ಇದರದ್ದು ಫೋಟೋನೂ ಇಲ್ಲ, ಹೆಂಗೆ ಉಟ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತಲೂ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಆದರೆ ಒಂದು ಸಲನೂ ಬೇರೆ ಮಾಡಿಲ್ಲ ಇದನ್ನು. ಇದೊಂದು ಸೀರೆ, ಇದು ಸೀರೆ ಎಷ್ಟು 1 2 3 4 5 6 7 7 ಸೀರೆ ಆಯಿತು. ನೆಕ್ಸ್ಟು ಇನ್ನೂ ಇದ್ದಾವೆ ಸೀರೆಗಳು. ವೆಯ್ಟ್, ಸಾರಿ. ಇದು ಈ ಸೀರೆ ಯಾವುದಪ್ಪ ಅಂತಂದರೆ, ಬ್ಲೌಸಲ್ಲಿ ಇನ್ನೊಂದು ತೋರಿಸ್ತೀನಿ ಆಯಿತಾ. ಈಗ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಇದು ಯಾವ ಸೀರೆ ಅಂತಂದರೆ, ಇದು ಬಾಣತನದಿಂದ ಕಳಿಸ್ತಾರೆ ನೋಡಿ. ಬಾಣತನ ಎಲ್ಲ ಮುಗಿದ್ಮೇಲೆ ಆವಾಗ ತಂದಿದ್ದ ಸೀರೆ ಇದು. ನಮ್ಮ ಮನೇಲಿ, ಅಪ್ಪನ ಮನೇಲಿ ನಮ್ಮಮ್ಮ ಅವ್ರು ತಂದಿದ್ದು, ನಮ್ಮ ಅಣ್ಣವರು. ನನ್ನ ಮೊದಲನೇ ಮಗಳು ಬಾಣತನ ಮುಗಿಸ್ಕೊಂಡು ಬರುವಾಗ ಶಾಸ್ತ್ರ ಪ್ರಕಾರ ಕಳಿಸ್ತಾರಲ್ಲ ನೋಡಿ ಗಂಡನ ಮನೆಗೆ. ಸೊ ಆವಾಗ ನನಗೆ ಸೀರೆ ತಂದಿದ್ದು. ನಾನು ಇದನ್ನು ಅವತ್ತೊಂದೇ ದಿನ ಉಡ್ಸ್ಕೊಂಡು ಅದೊಂದೇ ದಿನ ಹಾಕ್ಕೊಂಡಿದ್ದು, ಇನ್ನು ಹಾಕ್ಕೊಂಡಿಲ್ಲ ಇದನ್ನು. ನನಗೆ ಸೀರೆ ಅಂದರೆ ತುಂಬ
ಪ್ರೀತಿ. ಸೊ ಹಾಗಾಗಿ ಅದು ಹಾಳಾಗ್ಬಿಡುತ್ತೆ ಅಂತ ನಾನು ಎಲ್ಲೂ ಹಾಕ್ಕೊಳ್ಳಲ್ಲ ಜಾಸ್ತಿ. ಯಾವುದಾದ್ರೂ ಡ್ರೆಸ್ಗೆ ಹಾಕೊಬಿಡ್ತೀನಿ. ಏನಾದ್ರು ಫಂಕ್ಷನ್ ಇದ್ದರೆ ಬೇರೆ ಥರದ್ದು ಹಾಕೊಬಿಡ್ತೀನಿ, ಹಾಕಿರೋದನ್ನೇ ಹಾಕೊಬಿಡ್ತೀನಿ. ಆದರೆ ನಂಗೆ ಇಷ್ಟ ಆದ ಸೀರೆಗಳನ್ನೇ ಹಾಕ್ಕೊಳ್ಳಲ್ಲ, ಸುಮ್ಮನೆ ತೊಗೋತೀನಿ ಅಷ್ಟೇ. ನನ್ನ ಫೇವ್ರೆಟ್, ಇದೂ ತುಂಬ ಇಷ್ಟ. ಸೊ ಇದು ಒಂದು ಸೀರೆ. ಬ್ಲೌಸಸ್ ಎಲ್ಲ ಬೇರೆ ಕಡೆ ಇಟ್ಟಿದೆ, ಇದನ್ನು ಮಾತ್ರ ಇಲ್ಲೇ ಇಟ್ಟಿದ್ದೀನಿ ಇರಲಿ ಅಂತ. ಸೊ ಸೇರಿಸಿ ಬರೋಣ ಇದನ್ನು. ಇದು 8ನೇ ಸೀರೆ. ನೆಕ್ಸ್ಟು ಇದು ನಮ್ಮದು ಮದುವೆ ಟೈಮಲ್ಲಿ ಅರಿಶಿನ ಶಾಸ್ತ್ರ ಮಾಡ್ತಾರೆ ನೋಡಿ, ಆವಾಗಿನ ಸೀರೆ ಇದು, ಅದನ್ನ ಸೀರೆ ಇದು. ಅದಕ್ಕೆ ಅಂತ ತೊಗೊಂಡಿದ್ದು ನಾನು. ಇದು ಅದೇ ಫಂಕ್ಷನಲ್ಲಿ ಇಟ್ಟಿದ್ದು. ನನ್ನ ಅರಿಶಿನ ಶಾಸ್ತ್ರದಲ್ಲಿ ಬಿಟ್ಟರೆ ಇದನ್ನು ಹಾಕ್ಕೊಳ್ಳೋಕ್ಕೆ ಹಾಕ್ಕೊಂಡೇ ಇಲ್ಲ. ಇದು ಪಲ್ಲು ಹಾಕ್ಕೊಂಡೇ ಇಲ್ಲ. ಅವತ್ತು ತೆಗೆದು ಬಿಚ್ಚಿಟ್ಟಿದ್ದು, ಇದುವರೆಗೂ ನಾನು ಹಾಕ್ಕೊಂಡೇ ಇಲ್ಲ. 4 ವರ್ಷ ಆಗ್ತಿತ್ತು. ಇನ್ನೂ ಅದನ್ನು ತೆಗೆದು ಇವತ್ತೇನೋ ತೆಗ್ದಿದ್ದೆ ಅನಿಸುತ್ತೆ. ಒಂದ್ಸಲ ಕ್ಲೀನ್ ಮಾಡಬೇಕಿದ್ರೆ, ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಬೇಕಾದ್ರೆ ತೆಗ್ದಿದ್ರೆ, ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕಾದ್ರೆ ತೆಗ್ದಿದ್ದೆ. ಬಿಟ್ಟರೆ ಇವತ್ತೇ ತೆಗ್ದಿರೋದು. ಇದು ನಾನು ಯಾವ ಫಂಕ್ಷನ್ಗೂ ಹಾಕ್ಕೊಂಡೇ ಇಲ್ಲ. ಅವತ್ತು ಅರಿಶಿನ ಶಾಸ್ತ್ರದಿಂದ ತೆಗೆದು ಹಿಂಗೆ ಇಟ್ಟಿದೆ, ಹಿಂಗೆ ಇದೆ. ಇದನ್ನು ಕೂಡ ವೇರ್ ಮಾಡಬೇಕು ಯಾವತ್ತಾದರೂ ಒಂದಿನ. ಸೊ ಫುಲ್ಲು ಇದು ಕೂಡ ಆರೆಂಜ್ ಕಲರ್ ಅನಿಸುತ್ತೆ. ಆರೆಂಜ್ ಕಲರು ರೆಡ್ ಕಲರ್ ಬಾರ್ಡ್ರ್ ಬಂದಿದೆ. ಕಾಣಿಸಿದ್ಯಾ? ಫುಲ್ ಓಪನ್ ಮಾಡೋಕ್ಕಾಗಲ್ಲ. ಫುಲ್ ಓಪನ್ ಮಾಡಿದರೆ ನನಗೆ ಇದನ್ನು ಇದು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಓಕೆ. ಇದು 9ನೇ ಸೀರೆ. 9ನೇ ಸೀರೆದು. ನೆಕ್ಸ್ಟು ಇದು ಇದು ನನ್ನ ಮದುವೆ ಟೈಮಲ್ಲಿ ಛತ್ರಕ್ಕೆ ಹೋಗೋಕ್ಕೆ ಅಂತ ತೊಗೊಂಡಿದ್ದು. ನಾನು ಇಷ್ಟ ಮದುವೆಯಲ್ಲಿ ಛತ್ರಕ್ಕೆ ಉಟ್ಕೊಂಡು ಹೋಗೋಕ್ಕೆ ಬೇಕು ಅಂದ್ಬಿಟ್ಟು ತೊಗೊಂಡೆ. ಇದು ಬಾರ್ಡ್ರ್ ಗ್ರೀನ್ ಕಲರು, ಇದು ಬ್ಲೂ ಕಲರು, ಡಾರ್ಕ್ ಬ್ಲೂ. ಸ್ಯಾರಿ ಫುಲ್ ಬ್ಲೂ ಕಲರ್ ಬಂದಿದೆ. ಇದೂ ಅಷ್ಟೇ ನಾನು ಹಾಕ್ಕೊಂಡೇ ಇಲ್ಲ. ಅವತ್ತು ಛತ್ರಕ್ಕೆ ಹಾಕ್ಕೊಂಡು ಹೋಗಿದ್ದು ಒಂದು ದಿನ ಬಿಟ್ಟರೆ ಇನ್ನು ಹಾಕ್ಕೊಂಡೇ ಇಲ್ಲ. ಇದನ್ನು ಹಾಕ್ಕೋಬೇಕು ಯಾವ್ದಾದ್ರು ಫಂಕ್ಷನ್ಗಳಿಗೆ. ಇದೆಲ್ಲನೂ ಇದನ್ನೇ ಹಾಕ್ಕೋತೀನಿ. ಸುಮ್ಮನೆ ತೊಗೊಂಡು ಇಟ್ಕೋತೀನಿ, ಹಾಕ್ಕೊಳ್ಳೋದೇ ಇಲ್ಲ. ಚೆನ್ನಾಗಿದೆ, ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದು ನಾನು. ನನ್ನ ಮದುವೆಯಲ್ಲಿ ಛತ್ರಕ್ಕೆ ಹಾಕೊಂಡು ಹೋಗೋಕ್ಕೆ ಅಂತಲೇ ತೊಗೊಂಡಿದ್ದೆ ಇದನ್ನು. ಬ್ಲೌಸ್ ಎಲ್ಲ ಇದ್ರದ್ದು ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಅದನ್ನು ಕೂಡ ಒಂದಿನ ನಾನು ಯಾವ್ಯಾವ ಥರ ಡಿಸೈನೆಲ್ಲ ಹೊಲಿಸಿದ್ದೀನಿ ಅದನ್ನು ಕೂಡ ಒಂದ್ಸಲ ತೋರಿಸ್ತೀನಿ. 10 ಸೀರೆ 10. ನೆಕ್ಸ್ಟು ಈ ಸೀರೆ ತೋರಿಸ್ಬಿಡ್ತೀನಿ. ಈ ಸೀರೆ ಸಿಂಪಲ್ ಸೀರೆ ಅಲ್ಲ, ಒಂಥರ ಪಾರ್ಟಿ ವೇರ್ ಸೀರೆ ಅಂತಾರಲ್ಲ ಆ ಥರ. ಇದನ್ನು ನಾನು ಕಾಲೇಜಲ್ಲಿ ತೊಗೊಂಡಿದ್ದು. ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಆದರೆ ನಾನು ಇದನ್ನು ಹಾಕ್ಕೊಂಡೇ ಇರಲಿಲ್ಲ. ಕಾಲೇಜಲ್ಲಿ ಯಾವುದೇ ಫಂಕ್ಷನ್ಗೆ ಅಂತ ತೊಗೊಂಡೆ. ಬಟ್ ಹಾಕ್ಕೊಳ್ಳೋಕ್ಕೆ ಯಾವುದೇ ಫಂಕ್ಷನ್ನು ನನಗೆ ಇಷ್ಟನೇ ಆಗ್ತಿರಲಿಲ್ಲ ಈ ಥರದ್ದು ಹಾಕ್ಕೊಳ್ಳೋಕ್ಕೆ. ಏನು ಈ ಥರದ್ದು ಹಾಕ್ಕೊಳ್ಳೋದು ಮದುವೆಗಳಿಗೆ, ಯಾವ ಮದುವೆಗೆ ಹಾಕ್ಕೊಳ್ಳೋದು ಅನ್ನೋ ಥರ ಮದುವೆಗಳಿಗೆಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೋತಿದ್ದೆ. ಬಟ್ ನನ್ನ ಮಗಂದು ಮೊನ್ನೆ ಬರ್ಡೇ ಆಯ್ತಲ್ಲ ನೋಡಿ, ಹಾಕ್ಕೊಂಡೆ. ಅವತ್ತೇ ಫಸ್ಟ್ ಹಾಕ್ಕೊಂಡಿದ್ದು. ಅವಾಗ ತುಂಬಾ ಚೆನ್ನಾಗಿ ಅನಿಸಿತು ನನಗೆ. ಅವಾಗ ತೊಗೊಂಡಿದ್ದಕ್ಕೂ ಸಾಕಾಯಿತು ಅಂತ ಅನ್ನಿಸ್ತು. ಸುಮ್ಮನೆ ವೇಸ್ಟಾಗಿ ಬಿದ್ದಿತ್ತು, ಇಟ್ಬಿಟ್ಟಿದ್ದೆ. ವೇಸ್ಟಾಗಿ ಯೂಸೇ ಮಾಡೋದು ಬೇಡ ಅಂತ ಇಟ್ಬಿಟ್ಟಿದ್ದೆ. ಸೊ ಇದು ಒಂದು ಸೀರೆ ಇಲ್ಲಿರಲಿ. ನೆಕ್ಸ್ಟ್ ಒಂದು ಇದು ನನ್ನ ಮೊದಲನೇ ಬಾಗ್ನಕ್ಕೆ ಮದುವೆ ಆದಾಗ ಮೊದಲನೇ ಗೌರಿ ಹಬ್ಬಕ್ಕೆ ತಂದಿದ್ದು ಬಾಗಿನ ಸೀರೆ. ಇದು ಬೇಬಿ ಪಿಂಕ್ ಅನಿಸುತ್ತೆ, ಚೆನ್ನಾಗಿದೆ. ನಾನು ಇಷ್ಟಪಟ್ಟು ತಗೊಂಡಿದ್ದು ಬಾಗ್ನಕ್ಕೆ ಸೀರೆನ. ನಾನಿಲ್ಲಿ ಚಿಕ್ಕಪೇಟೆಲೆ ನನ್ನ ಕರ್ಕೊಂಡೋಗಿ ಕೊಡಿಸಿದ್ರು. ನಾನು ಇಷ್ಟಪಟ್ಟು, ನನಗೆಲ್ಲ ಇಷ್ಟ ಆಗುತ್ತೆ ಸೀರೆಗಳಲ್ಲಿ. ನಾನು ತುಂಬಾ ಚೂಸಿ. 3 ವರ್ಷ ಆಯಿತು ನಾನು ಮೊದಲನೇ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದಿಲ್ಲ. ಬಟ್ ನಾನು ಇದನ್ನು ಒಂದು ಸಲನೂ ಹಾಕಿಲ್ಲ. ನಾನು ಒಂದೇ ಸಲನೂ ಇದನ್ನು ಹಾಕಿಲ್ಲ. ಹೆಂಗೆ ಹೊಲಿಸಿದ್ದೆ ಬ್ಲೌಸ್ ಚೆನ್ನಾಗಿ ಹೊಲಿಲ್ಲ ಅಂದ್ಬಿಟ್ಟು ನಾನು ಒಂದು ಸಲನೂ ಹಾಕಿಲ್ಲ ಇದನ್ನು. ನೋಡೋಣ ಇವಾಗ ಯಾವುದಾದ್ರೂ ಫಂಕ್ಷನ್ ಇದೆ ಇವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ.
ಫಂಕ್ಷನ್ಗೆ ಹಾಕೋತೀನಿ. ಇದು ನನ್ನ 11ನೇ ಸೀರೆ. ನೆಕ್ಸ್ಟು ಇದು ಕಾಟನ್ ಸ್ಯಾರಿ. ಇದು ನಾನು ನನ್ನ ಬಾಳೆ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದಲ್ಲ, ಮನೇಲಿ ತೆಗೆದಿಟ್ಟಿದ್ದೆ. ಬಾಳೆ ಶಾಸ್ತ್ರಕ್ಕೆ ಅಂತ ತಗೊಂಡಿರಲಿಲ್ಲ, ತೆಗೆದಿಟ್ಕೊಂಡಿದ್ದೆ. ನಾನು ಒಂದ್ಸಲೂ ವೇರ್ ಮಾಡಿರಲಿಲ್ಲ, ಹಾಗಾಗಿ ಬಾಳೆ ಶಾಸ್ತ್ರಕ್ಕೆ ಅರ್ಜೆಂಟ್. ಸೊ ಇದು ಒಂದು ಸೀರೆ. ಇದು ನಾನು ಮದುವೆಗೂ ಮುಂಚೆ ತೊಗೊಂಡಿಟ್ಕೊಂಡಿದ್ದು. ಇದು ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಕಡೆಯಲ್ಲಿ ಯಾರೋ ಗಿಫ್ಟ್ ಮಾಡಿ ಸೀರೆ ಇದು. ಇದನ್ನು ಬ್ಲೌಸ್ ಎಲ್ಲ ಹೊಲಿಸಿಟ್ಟಿದ್ದೀನಿ, ಬಟ್ ಇದನ್ನು ಹಾಕ್ಕೊಂಡಿಲ್ಲ. ಇದು ಕಾಟನ್ ಸೀರೆನೇ. ಇದನ್ನು ಹಾಕ್ಕೊಂಡಿದ್ದೆ, ಒಂದು 2-3 ಸಲ ಹಾಕ್ಕೊಂಡಿದ್ದೆ. ಬಟ್ ಇದನ್ನು ಒಂಥರ ಸಿಕ್ಕಾಪಟ್ಟೆ ಇದು ಅನಿಸುತ್ತೆ, ಕಾಟನ್ ಸೀರೆ ಅಲ್ವಾ. ಸೊ ತುಂಬ ಪೇಷನ್ಸ್ ಬೇಕು ಉಟ್ಕೊಳ್ಳೋಕ್ಕೆ, ಇದನ್ನು ಹಾಕ್ಕೊಳ್ಳೋಕ್ಕೆ ಒಬ್ಬರು ಎಲ್ಪಿಗೆ ಬೇಕು. ಸೊ ಹಂಗಾಗಿ ಇದನ್ನು ಜಾಸ್ತಿ ಎಲ್ಲೂ ವೇರ್ ಮಾಡಲ್ಲ, ಹಾಗೆ ಇಟ್ಟಿದ್ದೀನಿ. ಇದು ಒಂದು. ನೆಕ್ಸ್ಟು ಇದು ನನಗೆ ನಮ್ಮ ಅತ್ತೆಯವ್ರು ಕೊಡಿಸಿದ್ದು ಸಂಕ್ರಾಂತಿ ಹಬ್ಬಕ್ಕೆ, ಮೊದಲನೇ ಸಂಕ್ರಾಂತಿ ಹಬ್ಬಕ್ಕೆ ಕೊಡಿಸಿದ್ದು. ಅವಾಗೆಲ್ಲ ಇದೇ ಥರ ಟ್ರೆಂಡಲ್ಲಿದ್ದು. ಮೊದಲನೇ ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಮೊದಲನೇದಲ್ಲ, ಎರಡನೇದು. ನಾನು ಮೊದಲನೇದಲ್ಲಿ ನನ್ನ ಮಗಳು ಬಾಣ್ತಿಲಿದ್ದೆ. ಎರಡನೇ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹಬ್ಬದಲ್ಲಿ ಇದು ಮಾಡ್ತೀವಿ. ಆವಾಗ ನನಗೆ ಇದನ್ನ ಕೊಡಿಸಿದ್ದು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ಥರದ ಸಾರಿಗಳಂದರೆ ನಂಗೆ ತುಂಬ ಇಷ್ಟ, ಏಕೆಂದರೆ ಬೇಗ ಹಾಕೋಬೋದಲ್ವ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇದು ನನ್ನ ಬರ್ಡೇಗೆ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇದು ಸೆಮಿ ಮೈಸೂರು ಸಿಲ್ಕು. ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು, ನಾನೇ ತೊಗೊಂಡಿದ್ದು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ತುಂಬ ಕಾಸ್ಟ್ ಅಲ್ವಾ. ಸೊ ಹಾಗಾಗಿ ನೋಡಿ ನಿಧಾನಕ್ಕೆ ಚೆನ್ನಾಗಿರೋದು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ತೊಗೋತೀನಿ. ತೊಗೊಂಡಾಗ ನಿಮಗೂ ತೋರಿಸ್ತೀನಿ. ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ನನಗೆ ಸ್ಯಾರಿಗೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅದು ಒನ್ ಟೈಮ್ ಹಾಕ್ಕೊಂಡ್ರೆ ಮತ್ತೆ ಹಾಕ್ಕೊಳಕ್ಕಾಗಲ್ಲ. ಒಡವೆಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಯೂಸ್ ಅಲ್ವಾ. ಸೊ ನನಗೆ ಸ್ಯಾರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ತೊಗೋತೀನಿ, ಸ್ಯಾರಿ ಇಲ್ಲ ಅಂತಲ್ಲ, ಬಟ್ ನನ್ನ ರೇಂಜಿಗೆ ತೊಗೋತೀನಿ ಅಷ್ಟೇ. ಜಾಸ್ತಿ 10,000 ಕೊಟ್ಟೆಲ್ಲ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮದುವೆ ಟೈಮಲ್ಲೇ ಅಷ್ಟು ದುಡ್ಡು ಖರ್ಚು ಮಾಡಿ ಸ್ಯಾರಿಗಳನ್ನ ತೊಗೊಂಡಿದ್ದು. ನನಗೆ ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಆ ಟೈಮಲ್ಲಿ ನಾನು ಯಾಕಾದರೂ ಅಷ್ಟು ದುಡ್ಡು ಖರ್ಚು ಮಾಡಿದೆ ಅಂತ ಅನ್ನಿಸ್ತಿದೆ. ಇವಾಗ ಅನ್ನಿಸ್ತಿದೆ ಯಾಕಷ್ಟು ದುಡ್ಡು ಖರ್ಚು ಮಾಡಿ ನಾನು ಸೀರೆ ತೊಗೊಂಡೆ ಅಂತ. ಇದು ನಾನು ಸ್ಟಿಚ್ ಮಾಡಿಸ್ದೇ ಇರೋಂಥ ಸೀರೆಗಳು, ತಗೊಂಡು ಹಂಗೆ ಇಟ್ಕೊಂಡಿರೋದು. ಇದು ವರಮಹಾಲಕ್ಷ್ಮಿಗೆ ಅಂತ ಕೊಡಿಸಿದ್ದು ನನ್ನ ಹಸ್ಬೆಂಡು. ಹೋದ ಸಲ ವರಮಹಾಲಕ್ಷ್ಮಿಗೆ ಅಂತ ಕೊಡಿಸಿದ್ದು, ನಾನು ಇದನ್ನು ಸ್ಟಿಚ್ಚೇ ಮಾಡಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಮಾಡಿಸ್ಬೇಕು. ಒಳ್ಳೆ ಟೈಲರ್ಗಳು ಸಿಗ್ತಾಯಿಲ್ಲ. ನಾನು ಇದನ್ನು ಏನಂತ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಮಷಿನ್ ತೊಗೊಂಡಿದ್ದೀನಿ. ನಾನು ಬ್ಲೌಸಸ್ ಎಲ್ಲ ಪರ್ಫೆಕ್ಟಾಗಿ ಹೊಲಿಯೋ ತನಕ ಹೊಲ್ಸೋದು ಬೇಡ, ನಾನೇ ಹೊಲ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗುತ್ತೆ, ನೋಡೋಣ ಇವಾಗ ಹೊಲಿಯೋದು ಕಲ್ತ್ಕೊಂಡ್ಮೇಲೆ ಹೊಲ್ಕೊಳ್ಳೋಣ ನಾನೇ ಅಂದ್ಬಿಟ್ಟು ಹಂಗೆ ತಿದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿಗೆ ಅಂತ ಸಿಂಪಲ್ಲಾಗಿ ಸೀರೆ ನಾನೇ ತೆಗೆಸ್ಕೊಂಡಿದ್ದು. ನನ್ನ ಹಸ್ಬೆಂಡ್ ತಗೊಟ್ರು, ಆದರೆ ನಾನು ಇದನ್ನು ಇದು ಮಾಡಿಲ್ಲ, ಹೊಲ್ಕೋಬೇಕು. ನಾನೇ ಹೊಲ್ಕೊಳ್ಳೋಣ ಅಂಥೇಳಿ ತಪ್ಪ ಎಲ್ಲ ಈಸಿ ಆಗುತ್ತೆ. ಕಟ್ಕೊಂಡಿದ್ದು ಇದು ಒಂದು ಸೀರೆ ಹೊಲಿಸ್ತಾ ಇರೋದು. ನೆಕ್ಸ್ಟು ಇದು ಯಾವಾಗ ತೊಗೊಂಡಿದ್ದು ಅಂದರೆ, ಇದು ನನ್ನ ಮಗನ ಪ್ರೆಗ್ನೆಂಟಲ್ಲಿದ್ದಾಗ ಎಲ್ಲರೂ ಅವಾಗ ಟ್ರೆಂಡ್ ಇತ್ತು ಮೈಸೂರು ಸಿಲ್ಕ್ ಅದು ಅಂತ ಹೇಳಿ ತಗೊಂಡೆ. ಬಟ್ ಇದು ಯಾಕೋ ಕ್ವಾಲಿಟಿನೇ ಚೆನ್ನಾಗಿಲ್ಲ, ಹಾಗಾಗಿ ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ. ಹೊಲಿಸ್ಕೊಳಕ್ಕೆ ಇಷ್ಟನೇ ಆಗಿಲ್ಲ. ಸುಮ್ಮನೆ ಅರ್ಜೆಂಟಲ್ಲಿ ಹೋಗಿ ಚಿಕ್ಕಪೇಟೆಗೆ ಹೋಗಿದ್ವಿ, ಸುಮ್ಮನೆ ಅಲ್ಲಿ ನೋಡಿದೆ, ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ತೊಗೊಂಡೆ. ಬಟ್ ಇದು ನೋಡೋಣ, ಚೆನ್ನಾಗಿ ಹೊಲಿಸಿಟ್ಕೊತೀನಿ. ಬ್ಲೌಸ್ನ ಹೊಲ್ಸೋಕ್ಕೆ ಇನ್ವೆಸ್ಟ್ಮೆಂಟ್, ಇದಕ್ಕೆ ಬ್ಲೌಸ್ ಹೊಲ್ಸೋಕ್ಕೆ ಬೇಜಾರು, ಯಾಕೆಂದರೆ ಸಾರಿ ಅಷ್ಟೇನು ಕ್ವಾಲಿಟಿ ಇಲ್ಲ. ಇದಕ್ಕೆ 800 ಕೊಟ್ಟು ತೊಗೊಂಡಿದ್ದೆ ಆವಾಗಲೇ. ಇವಾಗೆಲ್ಲ 500ಗೆಲ್ಲ ಸಿಗುತ್ತೆ. ಈ ಥರದ್ದು ನಂಗೆ ಅದೇ ಬೇಜಾರಾಗೋದು. ಅವಾಗೆಲ್ಲ ಟ್ರೆಂಡ್ ಇತ್ತಲ್ಲ ಮೈಸೂರು ಸಿಲ್ಕ್ ಅಂತ ಒಂದು ಕಾನ್ಸೆಪ್ಟ್. ಇವಾಗಲೂ ಇದೆ ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕು, ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಸೆಮಿ ಮೈಸೂರು ಸಿಲ್ಕು. ಸೊ ಹಾಗಾಗಿ ನಾನು ಇರಲಿ ಒಂದು ತೊಗೊಂಡೆ. ನಾನು ಜಾಸ್ತಿ ಸೆಮಿ ತೊಗೊಂಡಿಲ್ಲ, ಯಾಕೆಂದರೆ ಅದು ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಿಸಲ್ಲ. ಉಟ್ಕೋಬೋದು ಬೇಗ, ಆದರೆ ಒಂದ್ಸಲ ಹಾಕಿದ್ರೆ ಒಂಥರ ಏನಾದರೂ ನೂಲೆಲ್ಲರೂ ಇಟ್ಕೊಬಿಟ್ರೆ ಒಂಥರ ಕಾಣಿಸುತ್ತೆ. ಸೊ ಹಂಗೆ ನೂಲೆಲ್ಲರೂ ಸಿಗಾಕೊಬಿಟ್ರೆ ಸೀರೆನೇ ಹೋಯ್ತು. ಹಾಗಾಗಿ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ.
ವಿಡಿಯೋದಲ್ಲೆಲ್ಲ ನೋಡಿದ್ರೆ ತೊಗೋಬೇಕು ಅನ್ಸುತ್ತೆ, ರೀಲ್ಸಲ್ಲೆಲ್ಲ ನೋಡ್ತಿರ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ತೊಗೋಬೇಕು ಅನಿಸುತ್ತೆ. ರಿಯಾಲಿಟಿಯಲ್ಲಿ ಹೋಗಿ ನೋಡ್ತೀನಲ್ಲ, ಅವಾಗ ತೊಗೊಳಕ್ಕೆ ಹೋಗ್ತೀನಲ್ಲ, ಅವಾಗ ನನಗೆ ಮನಸ್ಸೇ ಆಗಲ್ಲ, ತಗೋಬೇಕಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ನಾನು ಇದನ್ನು ಹಂಗೆ ಇಟ್ಟಿದ್ದೀನಿ, ಹೊಲಿಸಿಲ್ಲ ಇದೊಂದು. ನೆಕ್ಸ್ಟು ಇದು ಯಾವ ಥರ ಸೀರೆ ಅಂತ ನನಗೆ ಚಲೋ ಗೊತ್ತಿಲ್ಲ. ಚೆನ್ನಾಗಿದೆ ಸೀರೆ ಒಳಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು, ಬಟ್ ನಾನು ಇದನ್ನು ಬ್ಲೌಸ್ ಹೊಲಿಸ್ಬೇಕು. ಬನಾರಸಿ ಸೀರೆ ಅಂತಾರಲ್ಲ, ಆ ಥರದ್ದು ಏನೋ ಗೊತ್ತಿಲ್ಲ, ಬನಾರಸ್ ಸೀರೆನ ಏನೋ ಸೀರೆ ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿದೆ ಸೀರೆ ಅಂದ್ಬಿಟ್ಟು ನಂಗೆ ಚೆನ್ನಾಗಿ ಕಾಣಿಸಿದೆ ಕಲರ್ ಅಂದ್ಬಿಟ್ಟು ತೊಗೊಂಡೆ. ಇದನ್ನು ಕೂಡ ಬ್ಲೌಸ್ ಹೊಲಿಸಿಲ್ಲ, ತುಂಬ ದಿನ ಆಯ್ತು ಹಾಗೆ ಇಟ್ಟಿದ್ದೀನಿ. ಸೀರೆ ಪೂರ್ತಿ ಇದೇ ಕಲರ್ ಇದೆ, ಇದೇ ಥರ ಡಿಸೈನ್ ಇದೆ, ಸೀರೆ ಪೂರ್ತಿ ಇದೇ ಥರ ಡಿಸೈನು. ಇದು ಒಂದು ಸೀರೆ. ನೆಕ್ಸ್ಟು ಇದು ನಂದು ಈ ಸಲ ಹೋಯ್ತಲ್ಲ ಗೌರಿ ಹಬ್ಬ, ಅದಕ್ಕೆ ನಮ್ಮ ಅಣ್ಣವರು ಬಾಗಿನ ಕೊಟ್ಟಿದ್ದ ಸೀರೆ ಇದು. ಇದನ್ನು ಕೂಡ ಸ್ಟಿಚ್ ಮಾಡಿಸಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಯಾವ ಕಲರ್ ಅಂತಂದರೆ ಮಸ್ಟರ್ಡ್ ಕಲರ್ ಅಂತಾರಲ್ಲ ನೋಡಿ, ಆ ಕಲರು. ಇದು ಮಸ್ಟರ್ಡ್ ಆಯಿಲ್ ಬರುತ್ತೆ ನೋಡಿ, ಆ ಕಲರು. ಅದು ಮೆಂತ್ಯ ಕಲರ್ ಇದು ಚೆನ್ನಾಗಿದೆ. ಓಪನ್ ಮಾಡ್ತೀನಿ, ಬಟ್ ಇದನ್ನು ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಪಲ್ಲು ರಿಚ್ ಆಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪಲ್ಲು. ಇದು ಬ್ಲೌಸು ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ, ಪ್ಲೇನು ಬಾರ್ಡರು, ಮೆಂತ್ಯ ಕಲರು. ಸ್ಯಾರಿ ಪೂರ್ತಿ ಥರ ಬುಟ್ಟಸ್ಗಳಿದೆ, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಹೋದ ಸಲದ ಗೌರಿ ಹಬ್ಬದ್ದು. ಇದು ಹೊಲಸೇ ಇಲ್ಲ, ಅದ್ರ ಫಂಕ್ಷನ್ ಹೊಲಿಸ್ಕೊಳ್ಳೋಣ ಅಂಥೇಳಿ ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಈಗ ನಂದು ಅದರ ಲಾಸ್ಟ್ ಗೌರಿ ಹಬ್ಬದ್ದು. ನನ್ನ ಮಗನ ಪ್ರೆಗ್ನೆಂಟಲ್ಲಿದ್ದೆ ಅಂಥೇಳಿ ನಾನು ಅವಾಗ ಬ್ಲೌಸಸ್ ಚೆನ್ನಾಗಿ ಬರಲ್ಲ ಅಂಥೇಳಿ ಹೊಲಿಸ್ಕೊಳ್ಳೇ ಇಲ್ಲ. ಅದು ಒಂದು ಹಾಗೆ ಇಟ್ಟಿದ್ದೀನಿ, ಯಾವ್ದಾದ್ರು ಫಂಕ್ಷನ್ಗಳು ಹೊಲಿಸ್ಕೊಳ್ಳೋಣ ಅಂಥೇಳಿ. ಇದು ಪಲ್ಲು, ಇದು ನಂದು ಬ್ಲೌಸ್ ಪೀಸ್ ಬರುತ್ತೆ ಅನಿಸುತ್ತೆ. ಇದು ಬ್ಲೌಸ್, ಇದೇ ಇರಬೇಕು ಮೋಸ್ಟ್ಲಿ ಬ್ಲೌಸ್ ಅದು. ಇದು ಪಲ್ಲು ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಇವತ್ತೇ ಓಪನ್ ಮಾಡ್ತಿರೋದು, ಅವಾಗ ನೋಡೇ ಇಲ್ಲ, ಸುಮಾರು ದಿನ ಆಗಿತ್ತು ನಾನು ಬಂದಾಗ, ಹಾಗೆ ಇಟ್ಟಿದೆ ಎತ್ತಿ. ಚೆನ್ನಾಗಿದೆ. ಇದು ಗ್ರೀನ್ ಕಲರು, ಯಾವುದೋ ಬಾರ್ಡ್ರ್ ಬಂದಿದೆ, ಈ ಥರ ಬುಟ್ಟಾಸ್ ಥರ ಬಾರ್ಡ್ರ್ ಚೆನ್ನಾಗಿದೆ. ಇದು ಒಂದು. ಇಷ್ಟು ನನ್ನ ಸ್ಯಾರಿಗಳು ಇನ್ನೂ ಇದ್ದಾವೆ. ನನ್ನ ಅಮ್ಮನ ಮನೇಲಿ ಸ್ವಲ್ಪ ಇಟ್ಟಿದ್ದೀನಿ, ಇಲ್ಲೆಲ್ಲ ಇಡೋಕ್ಕೆ ಜಾಗ ಇಲ್ಲ, ಹಾಗಾಗಿ ಸ್ವಲ್ಪ ಹಸ್ಬೆಂಡ್ ಮನೇಲೂ ಇಟ್ಟಿದ್ದೀನಿ. ಇನ್ನೂ ಇದೆಲ್ಲ ನಂದು ಡೈಲಿ ವೇರ್ ಅಂತಂದರೆ ನಾನು ಡೈಲಿ ಏನು ಸ್ಯಾರಿ ಹಾಕೊಳ್ಳಲ್ಲ, ಮಾಮೂಲಿ ಯಾವುದೋ ದೇವಸ್ಥಾನಕ್ಕೆ ಹಾಕ್ಕೊಳ್ಳೋಕ್ಕೆ, ಮತ್ತು ಮನೆ ಹತ್ರ ಪೂಜೆ ಇದ್ದಾಗ ಪೂಜೆ ಮಾಡ್ತೀನಲ್ಲ ಅವಾಗ ಹಾಕ್ಕೊಳ್ಳೋಕ್ಕೆ ಅಂತ ಸಿಂಪಲ್ ಸ್ಯಾರಿಗಳಿದು. ಇದೆರಡು. ಸಿಂಪಲ್ ಸೀರೆಗಳು ಮನೆ ಹತ್ರ ಪೂಜೆಗಳಾದಾಗ ಏನಾದರೂ ಪೂಜೆ ಮಾಡುವಾಗ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು. ಈಗ ಅದೆಲ್ಲನೂ ಜೋಡಿಸ್ಬೇಕು. ಇನ್ನೂ ಇದ್ದಾವೆ ಈ ಥರದವು ಸಿಂಪಲ್ ಸೀರೆಗಳು, ಅದನ್ನೆಲ್ಲ ತೋರಿಸಿಲ್ಲ. ಏಕೆಂದರೆ ಸುಮ್ಮನೆ ಅದೆಲ್ಲ ಚೆನ್ನಾಗಿದ್ದಾವೆ, ಬಟ್ ಡೈಲಿ ವೇರ್ ಸ್ಯಾರಿಗಳೇನು ತೋರಿಸೋದು ಅಂದ್ಬಿಟ್ಟು ಅದನ್ನು ತೋರಿಸಿಲ್ಲ. ಅದೆಲ್ಲ ಇದ್ದಾವೆ. ಇನ್ನು ನಾನು ಊರ ಕಡೆ ಹೋದಾಗ ಊರಲ್ಲಿ ಆದರೆ ಆ ಸ್ಯಾರಿಗಳನ್ನು ತೋರಿಸ್ತೀನಿ. ಹಾಗೆ ಇನ್ನೂ ತುಂಬ ಸ್ಯಾರೀಸ್ ಇದ್ದಾವೆ, ಅವನು ತೋರಿಸ್ತೀನಿ ಆಯಿತಾ. ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ನು. ನನಗೆ ಕಂಟೆಂಟ್ ಹೆಂಗೆ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಎಲ್ಲರೂ ಯಾವ್ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ನೀವು ನನಗೆ ಹೇಳಿದ್ರೆ ನಾನು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ತಿಳಿಸ್ಕೊಡಿ. ನಾನು ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.